ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ಪಟ್ಟಣದ ಹಳೆಯ ಬಸ್ ಸ್ಟ್ಯಾಂಡ್ ಸಮೀಪದ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನದ ಬಳಿ ವ್ಯಕ್ತಿಯೊಬ್ಬರು ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಘಟನೆಯ ಬಳಿಕ ಸಾರ್ವಜನಿಕರು ಆರೋಪಿತ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಹಿಂದೂ ಪರ ಸಂಘಟನೆಗಳು ಹಾಗೂ ಸ್ಥಳೀಯರು ದೇವಸ್ಥಾನದ ಎದುರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನಾಕಾರರು ಮಾತನಾಡಿ, ಧಾರ್ಮಿಕ ಸ್ಥಳಗಳ ಗೌರವಕ್ಕೆ ಧಕ್ಕೆ ತರುವಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಆರೋಪಿತ ವ್ಯಕ್ತಿಯನ್ನು ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಬೇಡಿಕೆಯನ್ನ ಪ್ರತಿಭಟನಾಕಾರರು ಮುಂದಿಟ್ಟಿದ್ದಾರೆ. ಒಂದು ವೇಳೆ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನದಲ್ಲಿ ಶಿಗ್ಗಾವಿ ಪಟ್ಟಣ ಬಂದ್ಗೆ ಕರೆ ಕೊಟ್ಟು ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. 20ನೇ ತಾರೀಕಿನ ದಿವಸ ನಡೆದಂತ ಒಂದು ಅಹಿತಕರ ಘಟನೆ ನಮ್ಮ ಶಿಗ್ಗಾಂವ್ ನಗರದಲ್ಲಿ ನಡೆದಿದೆ. ಈ ಟಿಂಪೋ ಸರ್ಕಲ್ ಇರತಕ್ಕಂಥ ವೀರಾಂಜನೇಯ ಮತ್ತು ಬನ್ನಿ ಮಹಾಕಾಳಿ ದೇವಸ್ಥಾನದಲ್ಲಿ ಜಾಫರ್ ಅನ್ನೋಂಥ ವ್ಯಕ್ತಿ ಅವನು ಬಂದು ಒಳಗೆ ಮೂರ್ತಿ ವಿಸರ್ಜನೆ ಮಾಡಿ ಅದನ್ನು ತಕ್ಷಣ ಇಲ್ಲಿ ಪಕ್ಕ ಇರ್ತಕ್ಕಂಥ ನಮ್ಮ ಎಲ್ಲ ಭಕ್ತರು ಅವನನ್ನು ಹಿಡಿದು ಕೇಳಿದಾಗ ಅವ ಉದ್ದತನ ಮಾತಾಡ್ಯಾನ. ಅಲ್ಲಿ ಏನಂತ ನಾವೇನು ಮಾಡಿದ್ರು ನಮ್ಮ ನಡೀತೈತಿ ಉರ್ದು ಭಾಷೆ ಒಳಗೆ ಅವ ಮಾತಾಡ್ಯಾನ. ಆದರೂ ಕೂಡ ನಾವು ಎಲ್ಲ ಅಷ್ಟರೊಳಗೆ ಪೊಲೀಸ್ ಇಲಾಖೆಯವ್ರು ಬಂದರು. ಅವನ್ನ ಕರ್ಕೊಂಡು ಸ್ಟೇಷನ್ನಾಗ ಹೋದಾಗ ನಾವು ರಾತ್ರಿ 1 ಗಂಟೆ ಸುಮಾರು ನಾವು ಹೋಗಿ ನಾವು ಅಲ್ಲಿ ಸ್ಟೇಷನ್ ಮುಂದೆ ಧರಣಿ ಮಾಡಿದಾಗ ಆಮ್ಯಾಗ ಅವ್ರಿಗೆ FIR ಮಾಡಿದರು. FIR ಮಾಡಿದರೆ ಭಾಳ ಅಂದರೆ ಇವತ್ತು ಅವ ಒಂದು 2 ದಿವಸದೊಳಗೆ ಮತ್ತು ಹೊರಬರೋಂಥ ವ್ಯವಸ್ಥೆ ಇವತ್ತು ಕಾನೂನುಗಳು ಅದಾವೆ. ನಮ್ಮ ಇವತ್ತು ಎಲ್ಲ ನಾವು ಬೆಳಗ್ಗೆ ಸಭೆ ಸೇರಿ ಎಲ್ಲ ನಮ್ಮ ಹನುಮಾನ ಭಕ್ತರು ಇವತ್ತು ಎಲ್ಲ ಸೇರಿ ಮಾತಾಡಿದಾಗ ಅವ ವ್ಯಕ್ತಿಗೆ ಹಿಂಗೆ ನಾವು ಹಿಂಗೆ ಇಷ್ಟಕ್ಕೆ ಬಿಟ್ಟರೆ ಇವತ್ತು ಈ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಮಾಡ್ತಾನಂತ ಅಭಿಪ್ರಾಯ ವ್ಯಕ್ತಪಡಿಸಿ ಅವನ್ನ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು, ಅವನಿಗೆ ಉಗ್ರ ಶಿಕ್ಷೆ ಆಗಬೇಕು. ಈಗ ಯಾವುದೋ ಒಂದು ಆ್ಯಕ್ಟ್ ಹಾಕಿ ಅವ 2-3 ದಿವಸದೊಳಗೆ ಹೊರ ಬರ್ತಾನೆ ಮತ್ತು ಇದು ಊರಾಗಾಟ ಆಡ್ತಾನೆ. ಮುಂದಿನ ದಿನಮಾನದಾಗ ಏನಾಕತ್ತಪ್ಪ ಅಂದ್ರೆ ಏನೋ ಬಿಡೋ ಇಷ್ಟು ಮಾಡಿದ್ರು 2 ದಿವಸ ಮತ್ತು ಹೊರ ಬಂದ ಅನ್ನಂತ ಇವತ್ತು ಸಾರ್ವಜನಿಕರೊಳಗೆ ಈ ಅಭಿಪ್ರಾಯ ಬರಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾವು ಅದನ್ನು ಗಡೀಪಾರಾಗಂಥ ಆದೇಶ ಬರೋವರೆಗೂ ನಾವು ಬಿಡೋದು ಬೇಡ. ಅವ್ನು ಗಡೀಪಾರು ಮಾಡಬೇಕು ಮತ್ತು ಉಗ್ರ ಶಿಕ್ಷೆ ಆಗಬೇಕು. ಇವತ್ತು ಹಾಕ್ಯಾರ ಅವ್ರು ನಾನು ಬೆಲೆ ಕೇಸ್ ಹಾಕ್ತಾರೆ ಮತ್ತು 4 ದಿವಸ ಬಿಡ್ತಾರೆ, ನಾನು ಬೇಲ್ ತೊಗೊಳ್ತಾನೆ ಮತ್ತು ಹೊರ ಬರ್ತಾನೆ. ಅದಕ್ಕೆ ಈ ವ್ಯವಸ್ಥೆ ಒಳಗೆ ಇನ್ನೊಂದು ಶಿಗ್ಗಾಂವ್ ತಾಲೂಕಿನಾಗ ಏನಾಗಿತ್ತಪ್ಪ ಅಂದ್ರೆ ಏನು ಮಾಡಿದ್ರು ನಡೀತೈತೆ ಅಂತ ಒಂದು ಅಭಿಪ್ರಾಯ ಇತ್ತಾನ ದಿನಮಾನದೊಳಗೆ ಅವರಿಗೆ ಒಂಥರ ನಾವೇನು ಮಾಡಿದ್ರು ನಡೀತೈತಿ ಅನ್ನೋಂಥ ಒಂದು ಒಂದು ಸೊಕ್ಕು ಅನ್ನೋಂಥ ಅವ್ರಿಗೆ ಭಾವನೆಗಳದಾವೆ. ಕೆಲವೊಂದು ಇಲ್ಲಿ ಘಟನಾವಳಿಗಳನ್ನು ನೋಡಿದಾಗ ಒಂದು ರೋಡ್ನಾಗ ಹೋಗ್ಬೇಕಾದ್ರೆ ಇವತ್ತು ಸುರಕ್ಷಿತವಾಗಿ ಇವತ್ತು ಹೋಗಂಗಿಲ್ಲ. ಸಣ್ಣ ಪುಟ್ಟ ಜಗಳಕ್ಕೂ ಇವತ್ತು ಪೊಲೀಸ್ ಇಲಾಖೆಯವ್ರಿಗೆ ಪ್ರಶ್ನೆ ಮಾಡ್ತಾರೆ. ಹೆಂಗಾಗೈತಿ ಆ ವಿಚಾರದೊಳಗೆ ಇತ್ತೀನ ದಿನಮಾನದೊಳಗೆ ಕಾನೂನು ಸುವ್ಯವಸ್ಥೆ ಶಿಗ್ಗಾಂವ್ ತಾಲೂಕಿನಾಗ ಸಂಪೂರ್ಣ ಹದಗೆಟ್ಟು ಹಳ್ಳ ಹಿಡ್ದೈತಿ. ಅದಕ್ಕೆ ಅದನ್ನು ತರಬೇಕಪ್ಪ ಅಂದ್ರೆ ನಾವು ಇಷ್ಟಕ್ಕೆ ಸುಮ್ಮನೆ ಕುಂತ್ರೆ ಇದು ಆಗಂಗಿಲ್ಲ. ಆ ವಿಚಾರ ಇಟ್ಕೊಂಡು ನಾವು ಇವತ್ತು ರೋಡ್ ಮ್ಯಾಗ ಕುತ್ಕೊಂಡಂಥ ಧರಣಿ ಮಾಡೋಂಥ ಪರಿಸ್ಥಿತಿ ಯಾಕೆ ಬಂದಪ್ಪ ಅಂದ್ರೆ ಒಟ್ಟಾರೆ ಶಿಗ್ಗಾಂವ್ ತಾಲೂಕಿನೊಳಗೆ ಭಯ ಅನ್ನೋದೇ ಇಲ್ಲ. ಏನು ಮಾಡಿದ್ರು ನಡೀತೈತಿ. ಅವ್ನ ಗಡೀಪಾರು ಮಾಡಬೇಕು, ಅವನಿಗೆ ಜೈಲು ಶಿಕ್ಷೆ ಆಗ್ಬೇಕು. ಇಲಾಖೆಯವ್ರು ಹೇಳ್ತಾರೆ ಈಗ ಬಂದು ನಾವು 295 ಹಾಕೀವಿ, 295 ಆ್ಯಕ್ಟ್ ಹಾಕೀವಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೇವಿ ಅಂತೇಳಿ. ಆದ್ರೆ ಅದು ಮತ್ತು ಬಿಲ್ ಮ್ಯಾಗ ಹೊರ ಬರ್ತಾನೆ ಅವನು. ಕಾನೂನು ಇವತ್ತು ಹಂಗದಾವು. ಅದಕ್ಕೆ ನಮ್ಮ ಬೇಡಿಕೆ ಏನು, ಅವ್ನು ಜೈಲು ಶಿಕ್ಷೆ ಆಗಂಥ ಕಾನೂನು ಅವ್ರು ಯಾವ ಆ್ಯಕ್ಟ್ ಹಾಕ್ತಾರೋ ಗೊತ್ತಿಲ್ಲ. ಜೈಲು ಶಿಕ್ಷೆ ಆಗಬೇಕು ಮತ್ತು ಅವನು ಗಡೀಪಾರು ಮಾಡುವಂಥ ಆದೇಶ ಬರಬೇಕು. ಅಲ್ಲಿವರೆಗೂ ನಾವು ಈ ಸಂಘಟನೆ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ಯಾವುದೇ ಪರಿಸ್ಥಿತಿಯಾಗಿ ಇವಾಗ ಬಂದಿದ್ರು ಸಿಪಾಯಿ ಸಾಹೇಬರು, PSI ಸಾಹೇಬರು ಬಂದು ಇಲ್ಲ ನಾವು ಕೋರ್ಟ್ ಪ್ರೊಡ್ಯೂಸ್ ಮಾಡೀವಿ ಕೊಟ್ಟೇವಿ ಅಂತ ಹೇಳ್ತಾರೆ. ಅವರು ಇದ್ದಿದ್ದನ್ನು ಹೇಳಿದರು 295 ಹಾಕೀವಿ, ಜೈಲಿಗೆ ಕಳಿಸಿ ಕಸ್ಟಡಿ ಕೊಟ್ಟೇವಿ ಅಂತೇಳಿ. ಕಸ್ಟಡಿ ಕೊಟ್ಟರು ಇವತ್ತಿನ ಕಾನೂನು ಹೆಂಗದವ್ರಿ ಅಂದ್ರೆ 2 ದಿವಸ ಅವ್ರು ಬರ್ತಾನೆ. ಅವನು 4 ದಿವಸ ಸುಮ್ಮನೆ ಇರ್ತಾರ ಮತ್ತು ಬೇಲ್ ತೊಗೊಂತಾರೆ ಬರ್ತಾರೆ. ಬೇಲ್ ತೊಗೊಂಡು ಹೊರ ಬಂದ್ರೆ ಮುಗೀತು ಅಷ್ಟೇ. ಅದಕ್ಕೆ ಗಡೀಪಾರ ಆಗ್ಬೇಕು, ಅವನಿಗೆ ಜೈಲು ಶಿಕ್ಷೆ ಆಗ್ಬೇಕು. ಜೈಲು ಶಿಕ್ಷೆ ಆಗಂತ ಯಾಕೆ ಆ್ಯಕ್ಟ್ ಹಾಕ್ತಾರೋ ಕಾನೂನು ಅಂತ ನಾವು ಹೇಳೋದು ಬೇಡ ಅವ್ರಿಗೆ. ಅವರು ಯಾವ ಆ್ಯಕ್ಟ್ ಹಾಕರಾಗಲಿ ಅವನಿಗೆ ಜೈಲು ಶಿಕ್ಷೆ ಆಗ್ಬೇಕು. ಅಂದ್ರೆ ಇವತ್ತು ಇಂಥ ಕೃತ್ಯಕ್ಕೆ ಯಾರು ಮುಂದಿನ ದಿನಮಾನದಾಗ ಯಾರು ದೇವಸ್ಥಾನಕ್ಕೆ ಕಾಲಿಡಂತ ಧೈರ್ಯವನ್ನು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಕಾನೂನು ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಪ್ರಭಾಕರ್ ಈ ಬೆಟದೂರ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.